ಶಾಸಕ ಬಿಆರ್ ಪಾಟೀಲ್ ಆಪ್ತನ ಮಗನ ಭೀಕರ ಹತ್ಯೆ ಆಗಿದೆ. ಕಾಂಗ್ರೆಸ್ ಮುಖಂಡ ಬಸವರಾಜ್ ಚೌಲ್ ಪುತ್ರನ ಕೊಲೆ ಮಾಡಲಾಗಿದೆ. ಭೀಕರವಾಗಿ ಹತ್ಯೆ ಮಾಡಿದ್ದಾರೆ. ಶಾಸಕ ಬಿಆರ್ ಪಾಟೀಲ್ ಆಪ್ತನ ಮಗ ಭೀಕರ ಹತ್ಯೆ. ಕಾಂಗ್ರೆಸ್ ಮುಖಂಡ ಬಸವರಾಜ್ ಚೌಲ್ ಪುತ್ರನನ್ನ ಭೀಕರವಾಗಿ ಕೊಲೆ ಮಾಡಲಾಗಿದೆ. ಚಂದ್ರಶೇಖರ್ ಚೌಲ್ಗೆ ಚಾಕುವಿನಿಂದ ಚುಚ್ಚಿ ಹತ್ಯೆ ಮಾಡಲಾಗಿದೆ. ಕಲಬುರಗಿಯ ಆಳಂದ ಪಟ್ಟಣದ ಜೇಡಗ ರಸ್ತೆಯಲ್ಲಿ ನಡೆದಿರುವಂತಹ ಘಟನೆ ಇದು. ಸ್ನೇಹಿತರಿಂದಲೇ ಚಂದ್ರಶೇಖರ್ ಚೌಲ್ ಹತ್ಯೆಯಾಗಿರುವ ಬಗ್ಗೆ ಶಂಕೆಯನ್ನ ವ್ಯಕ್ತಪಡಿಸಲಾಗ್ತಾ ಇದೆ. ಆರೋಪಿಗಳ ಬಂಧನಕ್ಕೆ ಈಗಾಗಲೇ ಪೊಲೀಸರು ಬಲೆ ಬೀಸಿದ್ದಾರೆ. ಆಳಂದ ಪೊಲೀಸರು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆಯನ್ನ ನಡೆಸಲಾಗ್ತಾ ಇದೆ. ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಶರಣಯ್ಯ. ಸ್ನೇಹಿತರಿಂದಲೇ ಹಾಗಾದ್ರೆ ಚಂದ್ರಶೇಖರ್ ಚೌಲ್ ಹತ್ಯೆ ಆಗಿದೆಯಾ ಅನ್ನುವಂತಹ ಪ್ರಶ್ನೆ ಕಾಡ್ತಾ ಇದೆ. ಸದ್ಯಕ್ಕೆ ಏನೆಲ್ಲ ಬೆಳವಣಿಗೆ ಆಗ್ತಾ ಇದೆ, ಯಾರ ಮೇಲಾದ್ರೂ ಅನುಮಾನವನ್ನ ವ್ಯಕ್ತಪಡಿಸಲಾಗ್ತಾ ಇದೆಯಾ? ಹೌದು ಪ್ರಗತಿ, ಕಲಬುರಗಿ ಜಿಲ್ಲೆಯ ಆಳಂದ ಪಟ್ಟಣದ ಹೊರವಲಯದ ಜಿಡ್ಗ ರಸ್ತೆಯಲ್ಲಿ ಕಳೆದ ರಾತ್ರಿ ಈ ಘಟನೆ ನಡೆದಿರುವಂತದ್ದು. ಚಂದ್ರಶೇಖರ್ ಕೌಲ್ ಅನ್ನುವಂತಹ 20 ವರ್ಷದ ಯುವಕ ಹತ್ಯೆಯಾಗಿರುವಂತವನು. ಬಲ್ಲ ಮೂಲಗಳ ಮಾಹಿತಿಯ ಪ್ರಕಾರ ಇದೀಗ ಮಿಲನ್ ಅನ್ನುವಂತಹ ಚಂದ್ರಶೇಖರ್ನ ಸ್ನೇಹಿತ ಮಿಲನ್ ಅನ್ನುವಂಥವರನ್ನ ಆಳಂದ ಪೊಲೀಸರು ವಶಕ್ಕೂ ಕೂಡ ತೆಗೆದುಕೊಂಡಿರುವಂತದ್ದು. ಈ ಮಿಲನ್ ಮತ್ತು ಚಂದ್ರಶೇಖರ್ ಇಬ್ರು ಸೇರ್ಕೊಂಡೇ ಆಳಂದ ಹೊರವಲಯದ ಜಿಡ್ಗ ಕಡೆ ತೆರಳಿದ್ರು ರಾತ್ರಿ ಅನ್ನುವಂಥದ್ದು. ಅಲ್ಲಿ ಇವರಿಬ್ಬರ ನಡುವೆ ಸಣ್ಣ ವಿಚಾರಕ್ಕಾಗಿ ಜಗಳ ಬಂತು. ಆ ಜಗಳ ಈ ರೀತಿ ಕೊಲೆನಲ್ಲಿ ಅಂತ್ಯ ಆಗಿದೆ ಅನ್ನುವಂಥದ್ದು. ಆದ್ರೆ ಮಿಲನ್ ನೀಡುವಂತಹ ಹೇಳಿಕೆ ಪ್ರಕಾರ ತನ್ನ ಚಾಕುವನ್ನ ತೆಗೆದು ಚಂದ್ರಶೇಖರೇ ನನ್ನ ಹತ್ಯೆಗೆ ಯತ್ನ ಮಾಡಿದ್ದ, ನಾನು ಅವನ ಕೈಯಿಂದ ಇರುವಂತಹ ಚಾಕನ್ನ ಕಸ್ಕೊಂಡು ಕೊಲೆ ಮಾಡಿದ್ದೀನಿ ಅನ್ನುವಂಥದ್ದು ಮಿಲನ್ ಪೊಲೀಸರಿಗೆ ನೀಡ್ತಾ ಇರುವಂತಹ ಹೇಳಿಕೆ ಆಗಿರುವಂತದ್ದು. ಒಟ್ಟಾರೆ ಈ ಚಂದ್ರಶೇಖರ್ ಏನು ಕೊಲೆಯಾದವನಿದ್ದಾನೆ, ಬಸವರಾಜ್ ಕೌಲ್ ಅನ್ನುವಂಥವ್ರು ಆಳಂದ ಸ್ಥಳೀಯ ಕಾಂಗ್ರೆಸ್ ಮುಖಂಡರು, ಮೇಲಾಗಿ ಶಾಸಕ ಬಿಆರ್ ಪಾಟೀಲ್ ಅವರ ಆಪ್ತ ವಲಯದಲ್ಲಿ ಗುರುತಿಸಿಕೊಂಡಂತವ್ರು, ಅವರ ಮಗ ಅನ್ನುವಂಥದ್ದು ಚಂದ್ರಶೇಖರ್ ಗಮನಿಸಬೇಕಾದಂತಹ ಅಂಶ. ಇದೀಗ ಈ ಶವವನ್ನ ಕಲಬುರಗಿಯ ಮಾರ್ಚೂರಿಗೆ ಮರಣೋತ್ತರ ಪರೀಕ್ಷೆಗಾಗಿ ತರಲಾಗಿದೆ. ಮಿಲನ್ ಮಾತ್ರ ಈ ಕೊಲೆನಲ್ಲಿ ಭಾಗಿಯಾಗಿದ್ದಾನ ಅಥವಾ ಇದ್ರ ಹಿಂದ್ಗಡೆ ಇನ್ಯಾರಾದ್ರೂ ಇದಾರಾ ಅನ್ನುವಂಥದ್ದು ಕೂಡ ತನಿಖೆ ನಡೆಸಲಾಗ್ತಾ ಇದೆ. ಇದು ಮೇಲ್ನೋಟಕ್ಕೆ ವೈಯಕ್ತಿಕ ಕಾರಣಕ್ಕಾಗಿ, ಅಂದ್ರೆ ಬೇರೆ ಬೇರೆ ಸ್ನೇಹಿತರ ಮಧ್ಯದಲ್ಲಿ ಉಂಟಾಗಿರುವಂತಹ ವೈಷಮ್ಯ ಭಿನ್ನಾಭಿಪ್ರಾಯಗಳಿಗಾಗಿ ಈ ಕೊಲೆ ನಡೆದಿರುವಂತದ್ದು ಅನ್ನುವಂಥದ್ದು ಮೇಲ್ನೋಟಕ್ಕೆ ಕಂಡು ಬರ್ತಾ ಇದೆ. ಆದಾಗ್ಯೂ ಕೂಡ ಆಳಂದ ಪೊಲೀಸರು ಈ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಸತ್ಯಾಂಶ ಬಯಲಿಗೆ ತರಬೇಕಾದಂತ ಕೆಲಸ ಮಾಡಬೇಕಾಗಿದೆ. ಶರಣಯ್ಯ, ನಿಮ್ಮೆಲ್ಲ ಮಾಹಿತಿಗಾಗಿ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.